ಒಂದು ಪಾರ್ಸಲ್ ತರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಮೀಶೋಯಿಂದ ತರಿಸಿರೋದು. ಮತ್ತು ಮದುವೆ ಫಂಕ್ಷನ್ನಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಇದು ಒಂದು ಸರ ಆರ್ಡ್ರ್ ಮಾಡಿದ್ದೆ, ತರಿಸಿದ್ದೆ. ಓಪನ್ ಮಾಡ್ತಿದ್ದೀನಿ ನೋಡಿ. ಇದು ಮುತ್ತಿನ ಸರ ವೈಟ್ ಇರುತ್ತಲ್ಲ, ವೈಟ್ ಮುತ್ತಿಂದು ಆ ಥರ ತರಿಸಿದ್ದೀನಿ ನೋಡಿ. ತೋರಿಸಿ ನೋಡಿ, ಲಕ್ಷ್ಮಿ ಪೆಂಡೆಂಟು ಚೆನ್ನಾಗಿದೆ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಚೆನ್ನಾಗಂತ ಅನಿಸ್ತು. ಅದಂದರೆ ಪ್ರೈಸ್ ತಕ್ಕಂತೆ ಕೊಡ್ತಾರಲ್ವ, ಹಾಗಾಗಿ ನಮಗೆ ಕಡಿಮೆ ಬೆಲೆಗೆ ಜಾಸ್ತಿ ರೇಟಿಂದ ಬೇಕಂದರೆ ಅವ್ರೇನು ಕೊಡೋಲ್ಲ. ಜಾಸ್ತಿ ರೇಟಿಂದ ನಾವು ಎಷ್ಟು ರೇಟ್ ಮಾಡಿ ಅದ್ರ ಬೆಲೆ ಎಷ್ಟಿರುತ್ತೋ ಅಷ್ಟಕ್ಕೆ ಕೊಡ್ತಾರೆ. ತೆಗ್ದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ವೈಟ್ ಪೆಂಡೆಂಟ್ ಇದು ಸ್ಯಾರಿ ಮೇಲೆಲ್ಲ ಹಾಕ್ಕೊಳಕ್ಕೆ ತುಂಬ ಮಸ್ತಾಗಿದೆ, ಸೂಪರಾಗಿದೆ ಮಾತ್ರ. ನಾನು ಅಷ್ಟೊಂದು ತುಂಬ ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ದೊಡ್ಡದಾಗೇ ಇದೆ. ಜುಮ್ಕಿನೂ ಚೆನ್ನಾಗಿದೆ ನೋಡಿ. ಇದು ಇಯರಿಂಗು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಇಷ್ಟ ಆಯಿತು. ಇದೊಂದು ಜುಮ್ಕಿ ಮತ್ತು ಇನ್ನೊಂದು ಸರ ನೋಡಿ, ವೈಟ್ ಮೂತಿಂದು ಮದುವೆ ಫಂಕ್ಷನ್. ಈಗೆಲ್ಲ ಅದೇ ಟ್ರೆಂಡ್ ಆಗಿದ್ದಾವೆ ಜಾಸ್ತಿ. ಹೆಣ್ಮಕ್ಳಿಗಂತೂ ಎಷ್ಟೇ ಬಂಗಾರ ಜ್ಯುವೆಲರ್ಸ್ ಎಷ್ಟೇ ಇದ್ರೂ ಇನ್ನು ಬೇಕಂತ ಅನಿಸ್ತಾನೆ ಇರುತ್ತೆ. ಹಾಗಾಗಿ ತರಿಸಿದ್ದೀನಿ. ನನಗೂ ಆಗುತ್ತೆ, ನನ್ನ ಮಗಳಿಗೂ ಆಗುತ್ತಂತ. ನನಗೆ ಇಷ್ಟ ಆಯಿತು. ಇಷ್ಟ ಅಂದರೆ 50-50 ಓಕೆ ಅಂತ ಅನಿಸ್ತು. ಬಟ್ ಚೆನ್ನಾಗಿದೆ. ನಾನು ನೋಡಿ ತೋರಿಸ್ತೀನಿ ನೋಡಿ. ಸೀರೆ ಮೇಲೆ, ಡ್ರೆಸ್ ಮೇಲೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ ನೋಡಿ. ಸೂಪರಾಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಇನ್ನು ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಅದರ ಜೊತೆ ಇಯರಿಂಗು ಕೊಟ್ಟಿದ್ದಾರೆ. ನನಗೆ ಇಷ್ಟ ಆಯ್ತಪ್ಪ, ನನಗೆ ಇಷ್ಟ ಆಯಿತು. ಜಾಸ್ತಿ ವೈಟ್ ಮುತ್ತಿಂದರೆ ಟ್ರೆಂಡಿಂಗಲ್ಲಿರೋದು, ಹಾಗಾಗಿ ತರಿಸಿದ್ದೀನಿ. ನಿಮಗೆ ಹೇಗೆ ಅನಿಸ್ತು, ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದೆ ನೋಡಿ.